ನಮ್ಮತನ ನಾವು ಬೆಳೆಸುತ್ತಾ ಪರಂಪರೆ ನಿಭಾಯಿಸುತ್ತಾ ಹೀಗೆ ಇರಲಿ ನಮ್ಮ ಗೆಳೆತನ. ಇತ್ತು ನಿನ್ನೆಯೂ ಇದೆ ಇಂದಿಗೂ, ಪ್ರತಿ ಹೆಜ್ಜೆ ಜೊತೆಗೆ ನಾವು ಸಾಗೋಣ ಗುರಿಯತ್ತ. ನಾವು ಭಾರತ್ ಬ್ಯಾಂಕ್, ಭಾರತ್ ಬ್ಯಾಂಕ್, ಭಾರತ್ ಬ್ಯಾಂಕ್, ಭಾರತ್ ಬ್ಯಾಂಕ್. ಮಹಾನಗರದ ಹಿರಿಯ ಧಾರ್ಮಿಕ ಸಂಸ್ಥೆ ಶ್ರೀ ಮಧ್ವಾರತ ಮಂಡಳಿ ಸಂಚಾಲಕತ್ವದ ಶ್ರೀ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಪ್ರತಿ ವರ್ಷದ ಜೂನ್ ತಿಂಗಳಿಂದ ಕವಿ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಗ್ರಂಥ ಪಾರಾಯಣವು ಆರಂಭಗೊಂಡಿದ್ದು, ಇದೀಗ ಫೆಬ್ರವರಿ 23ರಂದು ಪಾರಾಯಣವು ಸಮಾಪ್ತಿಗೊಂಡು ಮಂಗಳೋತ್ಸವದ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಿದವು. ಫೆಬ್ರವರಿ 24ರಂದು ಪೂರ್ವಾಹ್ನ ದೇವಸ್ಥಾನದ ಭವ್ಯ ವೇದಿಕೆಯಲ್ಲಿ ಧಾರ್ಮಿಕ ಸಭೆ ನಡೆಯಿತು. ಶ್ರೀ ಮಧ್ವಾರತ ಮಂಡಳಿಯ ಅಧ್ಯಕ್ಷ ಜಗನ್ನಾಥ ಪುತ್ರನ್ ಸಭಾಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರು ದೀಪ ಬೆಳಗಿ ಬಳಿಕ ಮಾತನಾಡುತ್ತಾ, 140 ವರ್ಷಗಳು ತುಂಬು ರಾಮಪಂಜಿ ಬಂದಿನ ಹಿರಿಯರು ಈ ಒಂದು ಸಂಸ್ಥೆಯನ್ನು ಕಟ್ಟಿದೆ. 140 ವರ್ಷಗಳು ತುಂಬು ಈ ಸಂಸ್ಥೆ ಕಟ್ಟೋಟ ಏನು ಬಂದಾಗ್ತದೆ. ಇನ್ನು ಆರೋಗ್ಯ ಇದು ಮಲ್ಲ ಸಂಸ್ಥೆ ಕಟ್ಟೋದೇ ಮಾತ್ರ ಸಮಾಜದಲ್ಲಿ ಇನ್ನಿಲ್ಲ ನಮ್ಮ ಆಗ ಬುಧರು ಸ್ವಲ್ಪ ಅದನ್ನು ನೆನಪಿಕೊಲ್ಪ ಯಾಕೆ ಬಗ್ಗೆ ಸಮಾಜದಲ್ಲಿ ಎಡ್ಡ ಕೆಲಸ ಮತ್ತು ನನ್ನ ಸಮಾಜ ಮದ ಪೂಜೆ ಈ ಒಂದು ಸಮಾಜದ ಕಾರ್ಯಕ್ರಮ ಭಾಗವಹಿಸೋಡೆ ಅವಲ್ಲ ಲಕ್ಷ್ಮೀನಾರಾಯಣ ದೇವರನ್ನ ಒಂದು ಈತು ಒಂದು ಪಾರಾಯಣದ ಒಂದು ಸಮಾರಂಭವಾದ ಈ ಒಂದು ಕಾರ್ಯಕ್ರಮ ಲಕ್ಷ್ಮೀನಾರಾಯಣ ದೇವರನ್ನ ಅನುಗ್ರಹ ಮಾಡ್ತಿರೋದು ಒಪ್ಪಾಡು. ಲಕ್ಷ್ಮೀ ತೀರ ದಾರೈಸಿ ನಾರಾಯಣ ಇಲ್ಲ ದಾರೈಸಿ ಅಂತ ಲಕ್ಷ್ಮೀನಾರಾಯಣ ಒಟ್ಟು ಅಂತ ಇಲ್ಲಿ ನಡೆಸ ಇಲ್ಲೊಂದು ನೆನಪುಟ್ಟು ನಾಯಕರು ಲಕ್ಷ್ಮೀನಾರಾಯಣ ಇದ್ರಿಂದನೇ ಆ ಇಲ್ಲು ನೆನಪು ಇಡೀ ಇಲ್ಲದ ಸೂತ್ರಧಾರಿ ಲಕ್ಷ್ಮೀನಾರಾಯಣ ಜವನಿಯರಿಗೆ ಅಂಚನ್ ಪಲ್ಯಕ್ಕೆ ಜವನಿಯರ್ ಹಿರಿಯರು ಬೋರ್ಡು ಅక్కడ ಆಶೀರ್ವಾದ ಬೋರ್ಡು ಸಜೆಷನ್ಸ್ ಬೋರ್ಡು ಜವನಿಯರ್ ಬೋರ್ಡೆ ಜವನಿಯರಿಗೆ ಒಂದು ಆಫೀಸ್ ಆಜ ಆಫೀಸ್ ಒಂದು ಗಟ್ಟಿ ಜನ ಗಟ್ಟಿದ ಜವನಿಯರ್ ಬೋರ್ಡು ಗಟ್ಟಿದ ಜವನಿಯರ್ ಬಂದ ಅದು ಕಂಪ್ಲೀಟ್ ಸಮಾಜ ಬೇರೆ ಒಂದು ಬೋರ್ಡು. ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದ ಮೊಗವೀರ ಬ್ಯಾಂಕಿನ ಕಾರ್ಯಾಧ್ಯಕ್ಷ ಸದಾನಂದ ಕೋಟ್ಯಾನ್, ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷ ಕೆಎಲ್ ಬಂಗೇರ, ಮೊಗವೀರ ಬ್ಯಾಂಕಿನ ನಿರ್ದೇಶಕ ಸುರೇಶ್ ಕಾಂಚನ್, ದಕ್ಷಿಣ ಕನ್ನಡ ಜಿಲ್ಲೆಯ ಮೊಗವೀರ ಸಂಘದ ಮುಂಬೈ ಸಮಿತಿಯ ಅಧ್ಯಕ್ಷ ನ್ಯಾಯವಾದಿ SR ಪಣಂಬೂರ್ ಮತ್ತು ಮಹಾಲಕ್ಷ್ಮಿ ಹೌಸಿಂಗ್ ಸೊಸೈಟಿಯ ಕಾರ್ಯಾಧ್ಯಕ್ಷ ಬಾಲಕೃಷ್ಣ ಕರ್ಕೇರ ಉಪಸ್ಥಿತರಿದ್ದು ಸಾಂದರ್ಭಿಕವಾಗಿ ಮಾತನಾಡಿದರು. ಅಧ್ಯಕ್ಷ ಕಾರ್ಯಕರ್ತರಿಗೆ ಅದಕ್ಕೆ ಕೂಡ ಏನು ಆಭಾರಿಯಾಗಿಲ್ಲ ಗೊತ್ತಾಗ ನಮ್ಮ ದಾಯಿಗೆ ನಮ್ಮ ಪ್ರಾರ್ಥನೆ ಮಾಡ್ಬೋದು. ಪ್ರಾರ್ಥನೆ ಮಾಡ್ಕೊಂಡಾಗ ಒಂದು ಅವಕಾಶ ಕೊಡೋದು ಆಗ್ತದೆ ಜನಕ್ಕೆ ಇಲ್ಲ ಅವತ್ತು ಇಂಡೈರೆಕ್ಟ್ಲಿ ಹಾಕಿ ದೇವರನ್ನ ಕೆಲಸ ಮಾಡ್ಕೊಂಡು ಅಂಚಾಲ ಹಾಕಿದ್ರೆ ಜನತಾ ಸೇವೆ ಜನಾರ್ದನ ಸೇವೆ ಅದು ಜನತಾ ಸೇವೆ ಮಾಡ್ಕೊಂಡಿಲ್ಲ ಅವ್ರು ಇಂಡೈರೆಕ್ಟ್ಲಿ ದೇ ಆರ್ ಡೂಯಿಂಗ್ ಸರ್ವಿಸ್, giving service to the God. So it's really a great noble job, and from my bottom of my heart I thank them for taking this task in a very big way. Of course we are also going ahead with the renovation of this temple, so I request all the people gathered here, devotees of Lakshminarayan, to give whatever best you can give. ಅಧ್ಯಕ್ಷರಾದ ಜಗನ್ನಾಥ ಪುತ್ರನ್, ಹಿರಿಯರಾದ DK ಸುವರ್ಣ ಹಾಗೂ ಬಂಗೇರು ನಾರಾಯಣ ಬಂಗೇರು ಹಾಗೂ ಇನ್ನಿತರ ಕಾರ್ಯಕಾರಿ ಸದಸ್ಯರು ಈ ಕನ್ನಡದ ಮಹಾಕವಿಗಳ ಕಾವ್ಯ ರಸವನ್ನ ಮಹಾ ಗ್ರಂಥಗಳ ಕಾವ್ಯ ರಸವನ್ನ ಭಕ್ತಾದಿ ಜನರಿಗೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನು ಜೀವಂತವಾಗಿ ಇಂದು ಉಳಿಸಿಕೊಂಡಿದ್ದಾರೆ. ಅದಕ್ಕೆ ಕಾರ್ಯಕಾರಿ ಸಮಿತಿಯವರಿಗೆ ನನ್ನ ತುಂಬುರಗಾಯದ ಶುಭಾಶಯಗಳನ್ನು ಹಾರೈಸುತ್ತೇನೆ. ಇಂದು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಮಹಿಳೆಯರು ಕಥಾ ಪ್ರವಚನದಲ್ಲಿ ಪಾಲ್ಗೊಳ್ಳುವುದು ತುಂಬಾ ಅಭಿಮಾನದ ಸಂಗತಿ. ಮಹಿಳೆಯರು ಧರ್ಮಬದ್ಧರಾಗುವುದು ಅತಿ ಉತ್ತಮ. ನಮ್ಮ ಮನೆ
ನಮ್ಮ ಒಟ್ಟಾರ ನಮ್ಮ ನೆರೆಕರೆ ಸದ್ವಿಚಾರದ ಭಾವನೆಗಳಿಂದ ತುಂಬಬೇಕಾದ್ರೆ ಮಹಿಳೆಯರು ಮುಂದೆ ಬಂದು ಧಾರ್ಮಿಕರಾಗುವುದು ಬಹಳ ಅಗತ್ಯವಿದೆ. ನೀವು ಒಮ್ಮೆ ದೇವರ ಕೆಲಸವನ್ನ ಭಕ್ತಿ ಶ್ರದ್ಧೆಯಿಂದ ಕೈ ಹಾಕಿದರೆ ಯಾವುದೇ ಒಂದು ನಮ್ಮ ಆತ್ಮದಲ್ಲಿ ದುಷ್ಪರಿಣಾಮ ಅಥವಾ ಕೆಟ್ಟ ಒಂದು ಭಾವನೆ ಇಲ್ಲದೆ ನಾವು ಮಾಡಿದರೆ ಆ ಕೆಲಸ ಸರಾಗವಾಗಿ ಆಗಿ ಹೋಗ್ತದೆ. ಅದಕ್ಕೆ ನಾವೆಲ್ಲರೂ ಒಮ್ಮತದಿಂದ ಒಳ್ಳೆ ಮನಸ್ಸಿನಿಂದ ಮಾಡಬೇಕು. ಹಾಗೂ ನೀವೆಲ್ಲರೂ ಹಿರಿಯವರಿದ್ದೀರಿ, ಸ್ವಲ್ಪ ಯಂಗ್ ಜನರೇಷನ್ನ ಇವತ್ತಿನ ಹುಡುಗರು ಯಾಕಂದ್ರೆ ನೀವೆಲ್ಲರೂ 70, 80, 60, 65 ವರ್ಷ ಮೇಲ್ಪಟ್ಟವರು ಓಡಾಡಲಿಕ್ಕೆ ತುಂಬಾ ತೊಂದರೆ ಆಗ್ತದೆ. ನಿಮ್ಮನ್ನು ಒಂದು ತಂದೆ ಸ್ಥಾನದಲ್ಲಿಟ್ಟು ನೋಡುವಂತಹ ಒಂದು ವ್ಯಕ್ತಿಗಳನ್ನ ಕಮಿಟಿಯನ್ನ ನೀವು ಮಾಡಿ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವಂತೆ ಅವರಿಗೆ ಪ್ರೇರೇಪಿಸಿ ನೀವು ಹಿರಿಯವರೆಲ್ಲರೂ ಸೇರಿ ಏನಂತಂದ್ರೆ ಒಂದು ಅಡ್ವೈಸರ್ ಕಮಿಟಿ ಅಂತ ಮಾಡಿ ನೀವೆಲ್ಲರೂ ಅದರಲ್ಲಿ ಒಂದು ಪದವಿಯನ್ನ ಒಂದು ಕುರ್ಚಿಯನ್ನ ನೀವು ಎಲ್ಲರೂ ಸಂಭಾಳಿಸಿಕೊಂಡು ಇಟ್ಕೊಳ್ಳಿ. ಈ ದೇವಸ್ಥಾನ ಹಾಗೂ ಮಗುವಿನ ಸಮಾಜ ಅಭಿವೃದ್ಧಿ ಆಗಬೇಕಿದ್ರೆ ಹುಡುಗ ಮಕ್ಕಳನ್ನ ಯಾರೊಂದು ಒಳ್ಳೆ ಲೀಡರ್ಶಿಪ್ ಹರೀಶ್ ಶೆಟ್ಟರ್ ಅಂತ ಒಂದು ಲೀಡರ್ಶಿಪ್ ಕ್ವಾಲಿಟಿ ಯಾವ ಮಗುವಿನ ಸಮಾಜ ಇದೆ, ಯಾವ ಹುಡುಗ ಇದ್ದಾರೆ, ಯಾವ ಯುವಕ ಇದ್ದಾರೆ, ಅವರನ್ನು ನೀವು ಮುಂದೆ ಬೆರೆತಂದು ಅವರನ್ನ ಆ ಜವಾಬ್ದಾರಿಯನ್ನು ಒಪ್ಪಿಸಿ ಅಲ್ಲಿ ನೀವು ಮೇಲ್ವಿಚಾರಿಕೆಯನ್ನ ಮಾಡಿ. ಈ ಸಂದರ್ಭದಲ್ಲಿ ಅತ್ಯುತ್ತಮ ಕಾರ್ಯಕರ್ತರಾಗಿ ಹರಿಶ್ಚಂದ್ರ ಕಾಂಚನ್ ಅವರನ್ನು ಹಾಗೂ ಹೆಚ್ಚು ಧನ ಸಂಗ್ರಹಿಸಿದ ಸದಸ್ಯರನ್ನು ಗೌರವಿಸಲಾಯಿತು. ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಸಂಜೀವ ಕಾಂಚನ್, ಹರೀಶ್ ಎಲ್ ಮೆಂಡನ್, ಪ್ರಧಾನ ಕಾರ್ಯದರ್ಶಿ ವಿ.ಕೆ. ಸುವರ್ಣ, ಜತೆ ಕಾರ್ಯದರ್ಶಿ ಲೋಕನಾಥ್ ಕಾಂಚನ್, ಹರಿಶ್ಚಂದ್ರ ಕಾಂಚನ್, ಕೋಶಾಧಿಕಾರಿ ಮೂಳೂರು ಕೇಶವಪುತ್ರನ್, ಜತೆ ಕೋಶಾಧಿಕಾರಿ ಶ್ಯಾಮ್ ಪುತ್ರನ್ ಮತ್ತು ಅಶೋಕ್ ಸುವರ್ಣ ಹಾಗೂ ಪಾರುಪತ್ಯಗಾರರಾದ ನಾಗೇಶ್ ಮೆಂಡನ್, ಗೋವಿಂದ ಎನ್ ಪುತ್ರನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ವರ್ಷ ಗ್ರಂಥ ಪಾರಾಯಣ ಮಾಡಿದ ಯಾದವಿ ಎಂ ಕರ್ಕೇರ, ಅರ್ಥಗಾರಿಕೆ ಮಾಡಿದ ವಿದ್ವಾನ್ ನಾರಾಯಣ ಬಂಗೇರ, ಅರ್ಚಕ ವಾಸು ಉಪ್ಪೂರ್, ಚಾಮರ ಸೇವೆಗೈದ ಶರಂತಿಪೇಟೆ ಶಶಿಕುಮಾರ್ ಕೋಟ್ಯನ್, ಬೈಕಂಪಾಡಿ ಹರೀಶ್ ಎಸ್ ಪುತ್ರನ್, ದೊಡ್ಡಕೊಪ್ಪಲ ದೇವದಾಸ್ ಕರ್ಕೇರ ಮತ್ತು ಪೂಜಾ ಮೇಲ್ವಿಚಾರಕರಾದ ಎಚ್ ಮಾಬಲ ಅವರನ್ನು ಗೌರವಿಸಲಾಯಿತು. ಗೌರವ ಪ್ರಧಾನ ಕಾರ್ಯದರ್ಶಿ ವಿ.ಕೆ. ಸುವರ್ಣ ಸ್ವಾಗತಿಸಿದರು. ಜಗನ್ನಾಥ್ ಪುತ್ರನ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಶ್ರೀಮದ್ ಭಾರತ ಮಂಡಳಿ ಇಂದು ಮಹಾರಾಷ್ಟ್ರ ಮುಂಬೈಯಲ್ಲಿ ಪ್ರಕಾಶಿಸಿರುವ ಸರ್ವ ಸಾಧಾರಣ ಎಲ್ಲ ತುಳು ಕನ್ನಡಿಗರ ಸಂಘ ಸಂಸ್ಥೆಗಳಿಗೆ ಗುರುಪ್ರಾಯದಲ್ಲಿ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ. ತುಳು ಕನ್ನಡಿಗರ ಸಂಘಟನಾ ಯುಕ್ತಿ ಮತ್ತು ಸಾಧನೆಯ ಶಕ್ತಿಗೆ ಶ್ರೀಮದ್ ಭಾರತ ಮಂಡಳಿಯ ನಿರಂತರ ಗ್ರಂಥರಾಧನೆ, ಗ್ರಂಥ ವಾಚನ ಮತ್ತು ಗ್ರಂಥ ಪ್ರವಚನ ಮೂಲ ಕಾರಣವೆಂದರೆ ಅತಿಶಯೋಕ್ತಿ. ಶ್ರೀಮದ್ ಭಾರತ ಮಂಡಳಿಯು ತುಳು ಕನ್ನಡಿಗರಿಗೆ ಪ್ರೇರಣಾ ಶಕ್ತಿ. ಈ ಮಂಡಳಿಯ ಉಗಮ 1878ರಲ್ಲಿ ವಾರಾಂತ್ಯದ 2 ದಿನಗಳಲ್ಲಿ ಜೂನ್ನಿಂದ ಫೆಬ್ರವರಿವರೆಗೆ ಪ್ರವಚನ ಮಾಡ್ತಾ ಬಂದಿದೆ. 9 ತಿಂಗಳಲ್ಲಿ ಈ ಪ್ರವಚನ ಯುದ್ಧದಲ್ಲಿ ಈವರೆಗೆ 100 ಕವಿಗಳು ಮತ್ತು ಪ್ರವಚನಕಾರರು ತಮ್ಮ ಜ್ಞಾನಾನುಭವವನ್ನು ಅದರ ಮಹತ್ವವನ್ನು ಪರಿಚಯಿಸಿಕೊಟ್ಟಿದ್ದಾರೆ. ಮೊಗವೀರ ಗಾರ್ಡ್ನ ಸದಸ್ಯರು ಉತ್ತಮ ರೀತಿಯಲ್ಲಿ ಸಹಕರಿಸಿದರು. ಧಾರ್ಮಿಕ ಸಭಾ ಕಾರ್ಯಕ್ರಮದ ಬಳಿಕ ಶ್ರೀ ಲಕ್ಷ್ಮೀನಾರಾಯಣ ಮಂದಿರದ ಸದಸ್ಯರು ಭಜನೆಯಲ್ಲಿ ನಿರತರಾದರು. ನಂತರ ಶ್ರೀದೇವರಿಗೆ ಮಹಾ ಆರತಿಯನ್ನು ಬೆಳಗಲಾಯಿತು. ಆ ಬಳಿಕ ನಡೆದ ಮಹಾ ಅನ್ನದಾನದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡರು. ಅಪರಾಹ್ನ ಶ್ರೀದೇವರ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿರಿಸಿ ಅವಭೃತ ಸ್ನಾನಕ್ಕಾಗಿ ಚೌಪಾಟಿಗೆ ಮೆರವಣಿಗೆಯಲ್ಲಿ ಮಂಡಳಿಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಭಕ್ತರು ತೆರಳಿದರು.
1878ರಲ್ಲಿ ದಿವಂಗತ ಕಣ್ಣಂಗಾರು ರಾಮಪಂಜಿ ಅವರಿಂದ ಸ್ಥಾಪನೆಗೊಂಡ ಶ್ರೀ ಮದ್ಭಾರತ ಮಂಡಳಿ ಮುಂಬಯಿಯ ಇತರೆಲ್ಲ ಸಂಘ ಸಂಸ್ಥೆಗಳಿಗೆ ಗುರುಸ್ಥಾನದಲ್ಲಿದೆ ಎನ್ನಬಹುದು. ವರ್ಷವಿಡೀ ಒಂದಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರುತ್ತಿರುವ ಶ್ರೀ ಮದ್ಭಾರತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸುತ್ತಾರೆ. ಕಳೆದ 141 ವರ್ಷಗಳಿಂದ ನಿರಂತರ ಧಾರ್ಮಿಕ ಕಾರ್ಯಗಳೊಂದಿಗೆ ಗ್ರಂಥ ಪಾರಾಯಣ ಮಾಡುತ್ತಿರುವ ತುಳುವ ಕನ್ನಡಿಗರ ಏಕೈಕ ಸಂಸ್ಥೆ ಶ್ರೀ ಮದ್ಭಾರತ ಮಂಡಳಿ. ಹೊಸಪೇಟೆ ಯೋಗೇಶ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್. Thank you.